ನಮ್ಮ ಕಡೆಯಿಂದ ನಿನ್ನೆ ನಮ್ಮ ಕಂಡಕ್ಟ್ರಿಗೆ ಇಲ್ಲಿ ವೈದೇವಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಅವ್ರಿಗೆ ಆಪ್ರೇಷನ್ ಆಗಿದೆ, ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಆಮೇಲೆ ಡಿಪಾರ್ಟ್ಮೆಂಟಿಂದನೇ ಅಮೌಂಟ್ ಕೊಟ್ಟು ಇಲ್ಲೇ ಟ್ರೀಟ್ಮೆಂಟ್ ಎಲ್ಲ ಆಗಿದೆ. ಫರ್ದರು ನಮ್ಮ ಆಫೀಸರ್ಸೇ ರೈಟ್ ರೌಂಡ್ ಇದ್ದಾರೆ. ನಿನ್ನೆ ನೈಟಿಂದ ನಾವು ಇಲ್ಲೇ ಖುದ್ದಾಗಿದ್ದೀವಿ. ಅವರು ಔಟ್ ಆಫ್ ಡೇಂಜರ್, ಬೆಳಗ್ಗೆನೂ ನಾವು ವಿಸಿಟ್ ಮಾಡಿದಾಗ ಅವ್ರು ಔಟ್ ಆಫ್ ಡೇಂಜರಲ್ಲಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅವ್ರಿಗೆ ಏನು ಟ್ರೀಟ್ಮೆಂಟ್ ಆಗಿದೆ. ನೆಕ್ಸ್ಟು ಇವತ್ತಿಲ್ಲ ನಾಳೆ ವಾರ್ಡ್ಗೂ ಶಿಫ್ಟ್ ಮಾಡ್ತಾರೆ. ಆಮೇಲೆ ಯಾರು ಅವರು ಚಾಕು ಚುಚ್ಚಿದ ಅವರು ಜಾರ್ಖಂಡ್ ಮೂಲದವರು, ಅವ್ರ ಮೇಲೆ ನಮ್ಮ ಡ್ರೈವರಿಂದ ಹೇಳಿಕೆ ಕೊಟ್ಟು FIR ಆಗಿದೆ. ಅವ್ರಿಗೆ ಸೆಲ್ಲಲ್ಲಿ ಹಾಕಿದ್ದಾರೆ. ಇವತ್ತು ಜಡ್ಜ್ ಇದು ಅವರು ಪ್ರೊಡ್ಯೂಸ್ ಮಾಡಿ ಅವರಿಗೆ ಜೈಲಿಗೂ ಕಳಿಸ್ತೀನಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದಾರೆ. ಇದು ನಿನ್ನೆ 5:50 ಇಲ್ಲಿ ಸುಮಾರು 15 ನಿಮಿಷದಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ನಮ್ಮ ಚಾಲಕರು ಇಮಿಡಿಯೇಟಾಗಿ ಕರ್ಕೊಂಡ್ಬಂದಿದ್ದಾರೆ. ಅಲ್ಲಿ ಟ್ರೀಟ್ಮೆಂಟು ಏನಾಗಬೇಕು ಆಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಕಾರ ಅವ್ರು 2 ಚಾಕು ಮತ್ತು ಹ್ಯಾಮರ್ ತೊಗೊಂಡು ಬಂದಿದ್ದರು. ಅವ್ರದ್ದು ಏನೋ ಪ್ರಾಬ್ಲಮ್, ಅವರು ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ, ಅಲ್ಲಿ ಕೆಲಸ ಬಿಟ್ಟಿದ್ದೀನಿ ಅಂತ ಏನೋ ಇದರಿಂದ ಅವ್ರು ತಂದಿದ್ದಾರೆ. ಬಟ್ ಇಲ್ಲಿ ಕಂಡಕ್ಟ್ರಿಗೆ ಯಾವುದೋ ಉದ್ದೇಶದಿಂದ ಸುಮ್ಮನೆ ಬನ್ನಿ, ಹಿಂದ್ಗಡೆ ಬನ್ನಿ ಅಂದಿದ್ದಕ್ಕೆ ಚಾಕು ಹಾಕಿದ್ದಾರೆ. ಎಲ್ಲ ನಿನ್ನೆಯಿಂದ ನಮ್ಮ ಸಾಹೇಬರು ಇದು ಮಾಡಿದ್ದಾರೆ. ಅವ್ರು ನಮ್ಮನ್ನು ಕಳಿಸಿರೋದೇ ನಮ್ಮ ಸಾಹೇಬ್ರೆ, MD ಸಾಹೇಬ್ರು ಇನ್ಸ್ಟ್ರಕ್ಷನ್ ಮೇಲೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ನೆನ್ನೆ ನೈಟೆಲ್ಲ ನಾವು ಇಲ್ಲೇ ಇದ್ದೀವಿ. ಅವ್ರು ಡೈಲಿ ಪ್ರತಿಯೊಂದು ಅವರು ಫಾಲೋಅಪ್ ಮಾಡಿ ಎಲ್ಲ ಮಾಹಿತಿನ ಪಡೆದಿದ್ದಾರೆ. ನನ್ನ ಹೆಸರು ಜಗದೀಶ್ ಅಂತ, ನಾನು ವಿಭಾಗೀಯ ನಿಯಂತ್ರಣಾಧಿಕಾರಿ, ಕೇಂದ್ರೀಯ ವಲಯ. BMTC ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಅಥವಾ ಪ್ರೆಸ್ ಗ್ರೂಪಲ್ಲಿ ಆಗಲಿ ತುಂಬ ಡಿಲೇ ಇನ್ಫಾರ್ಮೇಷನ್ ಬರುತ್ತೆ ಅನ್ನುವಂಥ ಒಂದು ಆರೋಪ ಇದೆ. ಇಲ್ಲ, ಅದು PRO ಮೇಡಮ್, ನಮ್ದಲ್ಲ. PRO ಇದ್ದಾರೆ, ಅವರು ಅದನ್ನು ನೋಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.